ಬಿಸಿ ಇತ್ತು ನಿಜವಾಗ್ಲೂ. ನಾನು ಆಮೇಲೆ ಓಪನ್ ಮಾಡೋಕ್ಕೆ ಹೋದೆ, ಬಟ್ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಹೆಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಹೇಳ್ತಾನೆ ಮೋಡ ಕವಿದ ವಾತಾವರಣ ಆಗೋಗ್ಬಿಟ್ಟಿತ್ತು. ಹಾಗೆ ನಿಮಗೂ ತೋರಿಸೋಣ ಅಂತ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ಲು ಮೋಡ ಆಗಿಬಿಟ್ಟಿತ್ತು ಬೆಳಿಗ್ಗೆನೇ. ಈ ಥರ ವಾತಾವರಣ ಇದ್ರಂತೂ ಬೆಳಿಗ್ಗೆ ಎದ್ದೇಳೋಕ್ಕೆ ಮನಸ್ಸಾಗಲ್ಲ. ನೋಡಿ ಯಾವ ರೀತಿಯಾಗಿದೆ ಅಂತ. ನೈಟು ಫುಲ್ಲು ಮಳೆ ಬಂದಿರಬೇಕು ಮೋಸ್ಟ್ಲಿ. ನೆಲೆಲ್ಲ ಹಸಿ ಹಸಿ ಆಗಿದೆ, ಅಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ನೋಡಿ ಯಾವ ರೀತಿಯಾಗಿದೆ ಅಂತ. ಹಾಗೆ ಬಟ್ಟೆನೂ ತುಂಬ ಇತ್ತು ಅಂತ ಹೇಳಿ ಬೆಳಿಗ್ಗೆನೇ ಮಷಿನ್ ಹಾಕಿಬಿಟ್ಟಿದ್ದೆ. ಹಾಗೆ ನಿನ್ನೆ ಒಂದು ಕಪ್ ಅಕ್ಕಿ ನೆನೆಸಿಟ್ಟಿದ್ವಿ, ಬೆಳಿಗ್ಗೆ ಎದ್ದು ನೀರು ದೋಸೆ ಮಾಡ್ಕೊಳ್ಳೋಣ ಅಂತ. ಹಾಗೆ ಅದನ್ನೆಲ್ಲ ಒಂದು ಸಲ ವಾಶ್ ಮಾಡಿಬಿಟ್ಟು ಜಾರಿಗೆ ಎತ್ತಾಕ್ತಾಯಿದ್ದೀವಿ. ನಾನು ಅಕ್ಕಿ ರೊಟ್ಟಿ ಮಾಡೋದನ್ನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಹಾಗೆ ಇದು ನೀರು ದೋಸೆ ಮಾಡೋದು ಸೇಮ್ ಪ್ರೊಸೀಜರು, ಏನೂ ಚೇಂಜಸ್ ಇಲ್ಲ, ಸೇಮ್ ಮಾಡೋದೇ. ಹಾಗೆ ನೆನೆಸಿರೋ ಅಕ್ಕಿ ರೇಷನ್ ಅಕ್ಕಿ ಇದು. ಹಾಗೆ ಅದು ಫುಲ್ಲು ಎಲ್ಲ ಒಂದು ಸಲ ವಾಶ್ ಮಾಡಿಬಿಟ್ಟು ಹಾಕಿ ಒಂದು ಫುಲ್ ಬೌಲ್ ಕಾಯಿ ತುರಿನೂ ಹಾಕ್ಕೊಬೇಕು. ನುಣ್ಣಗೆ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ ನೀಟಾಗಿ ರುಬ್ಕೋಬೇಕು. ಒಂದು ಪಾತ್ರೆಗೆ ಫುಲ್ಲು ಶಿಫ್ಟ್ ಮಾಡ್ಕೊಬೇಕು. ಎಲ್ಲನೂ ಹಿಟ್ಟನ್ನು ಹಾಕಿ ಹಾಗೆಯೇ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಎಲ್ಲ ತೊಳೆದು ತಿರ್ಗಾ ಅದೇ ಪಾತ್ರೆಗೆ ಹಾಕ್ಕೊಬೇಕು. ಹಾಕಿದ್ದೆಲ್ಲ ಆದಮೇಲೆ ದೋಸೆ ಒಯ್ಯೋಕ್ಕೆ ಈ ಥರ ಗುಂಡು ಸೌಂಟೆ ಆಗಬೇಕು. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಬೇಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು, ಸ್ವಲ್ಪ ತೆಳ್ಳಗೆ ಇರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಕನ್ಸಿಸ್ಟೆನ್ಸಿಲೇ ಇರಬೇಕು. ಅಷ್ಟು ತೆಳ್ಳಗಿದ್ರೆ ಸಾಕು. ದೋಸೆ ಒಯ್ಯೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕಿದ್ರೆ ಸಾಕು. ನಂತರ ನಾನು ದೋಸೆ ಮಾಡೋ ಹಂಚನ್ನು ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಕಾಯೋದಕ್ಕೆ. ಶಾರ್ಟ್ ವಿಡಿಯೋಲಿ ತೋರಿಸಿರೋದು ಅದು ರೊಟ್ಟಿ ಮಾಡೋ ಹಂಚು, ಇದು ನೀರು ದೋಸೆ ಮಾಡೋ ಹಂಚು. ಎರಡೂ ಒಂದರಲ್ಲೇ ಮಾಡೋದಕ್ಕಾಗಲ್ಲ. ಸೊ ಹಂಚ್ಕಾದ್ಮೇಲೆ ಅದಕ್ಕೆ ಎಣ್ಣೆ ಸವರ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಪ್ಯೂರ್ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇರೋದು ನಾನು. ತೆಂಗಿನ ಎಣ್ಣೆನ ನೀಟಾಗಿ ಎಲ್ಲ ಸವರ್ಕೊಂಡ್ಬಿಟ್ಟು ಒಂದು ಸಲ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಏನಕ್ಕಂದರೆ ತಳದಲ್ಲೆಲ್ಲ ಹಿಟ್ಟು ಕೂತ್ಕೊಂಡ್ಬಿಟ್ಟು ಮೇಲ್ಗಡೆ ಅಷ್ಟೇ ನೀರಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿ ದೋಸೆಗೆ ಹೇಗೆ ಹಿಟ್ಟನ್ನು ಹೊಯ್ಕೊತಾರೋ ಆ ರೀತಿಯಾಗಿ ಹಂಚಿನ ಮೇಲೆ ಹಿಟ್ಟನ್ನು ಹೊಯ್ಬೇಕು. ನೋಡಿ ಈ ಥರ ಎಲ್ಲ ಮಾಡಿ ಮುಚ್ಚಿಡಬೇಕು. ಆಮೇಲೆ ದೋಸೆ ಮಗ್ಚಾಕೋಕ್ಕೆ ಅಥವಾ ತೆಗಿಯೋಕ್ಕೆ ಈ ಥರ ಸೌಂಡ್ ಆಗಬೇಕು. ಹಾಗೆ ನೀಟಾಗಿ ಬೆಂದ ಮೇಲೆ ನೀಟಾಗಿ ದೋಸೆ ಬರುತ್ತೆ, ಹಿಡ್ಕೊಳ್ಳಲ್ಲ, ಈ ಥರ ಬರುತ್ತೆ. ನಾನು ಒಂದು ಫಸ್ಟ್ ಮಾಡಿರೋ ದೋಸೆನ ತೆಗ್ದಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಹಾಗೆಯೇ ಅದು ಫಸ್ಟ್ ಮಾಡಿರೋ ದೋಸೆನ ತಿನ್ನೋಕ್ಕೆ ಹೋಗಬೇಡಿ, ಯಾವಾಗಲೂ ಅದು ಕಹಿಯಾಗೇ ಇರುತ್ತೆ. ಸೊ ನಾನೀಗ ಸೆಕೆಂಡ್ ದೋಸೆ ಮಾಡ್ತಾ ಇರೋದು, ಈಗ ತೋರಿಸ್ತಾ ಇರೋದ್ರಲ್ಲಿ ಸೆಕೆಂಡ್ ದೋಸೆ ಮಾಡ್ತಾ ಇರೋದು. ಫಸ್ಟ್ ದೋಸೆನ ತಿನ್ನೋಕ್ಕೆ ಹೋಗಬೇಡಿ, ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಕಹಿಯಾಗಿರುತ್ತೆ ಅದು. ನಿನ್ನೆ ಮಾಡಿರೋ ಚಿಕನ್ ಸಾರನ್ನು ನೀಟಾಗಿ ಬೆಳಿಗ್ಗೆ ಎದ್ದು ಕುದಿಸಿಟ್ಟಿದ್ದೆ. ಅಮ್ಮ ಅದನ್ನೇ ಹಾಕ್ಕೊಡು ಅಂತ ಹೇಳಿದರು. ಸೊ ಅದನ್ನೇ ಅವರಿಗೆ ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನಾನು. ಅವ್ರಿಗೆ ಪ್ಲೇಟ್ ಕೊಟ್ಟ ಮೇಲೆ ಪಪ್ಪಂಗೂ ದೋಸೆ ಮಾಡಿ ತಿಂಡಿ ಕೊಟ್ಟೆ. ಹಾಗೆ ಲಾಸ್ಟ್ ದೋಸೆಗೂ ನಾನು ಮಾಡಿಕೊಂಡೆ. ಲಾಸ್ಟಲ್ಲಿರೋ ಹಿಟ್ಟಿದು ಅದನ್ನು ದೋಸೆನೂ ಮಾಡಿ ಮುಚ್ಚಿಟ್ಟು, ದೋಸೆ ಎಲ್ಲ ಲಾಸ್ಟಿಂದು ಆದಮೇಲೆ ದೋಸೆ ಮಾಡಿರೋ ಹಂಚು ಏನಿರುತ್ತೆ ಅದನ್ನು ಹಾಗೆ ಬಿಟ್ಟಿಡಬೇಡಿ. ನೆಕ್ಸ್ಟ್ ಸಲ ಮಾಡುವಾಗ ದೋಸೆನೇ ತೆಗಿಯೋಕ್ಕೆ ಬರಲ್ಲ. ಸೊ ಅದಕ್ಕೇ ಫುಲ್ಲು ಎಣ್ಣೆನೆಲ್ಲ ನೀಟಾಗಿ ಸವರಿಬಿಟ್ಟು ಸ್ಟೋನ್ ಆಫ್ ಮಾಡಿಬಿಡಿ. ಆಮೇಲೆ ನಾನು ತಿಂಡಿ ಹಾಕ್ಸ್ಕೊಂಡು ಬಂದು ದೋಸೆನ ಟ್ರೈ ಮಾಡ್ತಾಯಿದ್ದೆ, ಯಾವ ರೀತಿಯಾಗಿದೆ ಏನು ಅಂತ ಹೇಳಿ. ಸಖತ್ತಾಗಿ ಬಂದಿತ್ತು, ಚೆನ್ನಾಗಾಗಿತ್ತು. ತಿಂಡಿನೆಲ್ಲ ತಿಂದಿದ್ದಾದಮೇಲೆ ಗ್ಯಾಸ್ ಕಟ್ಟೆ ಹಾಗೆ ಕಿಚನ್ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ದೋಸೆ ಮಾಡಿರೋ ದಿನ ಅಂತೂ ತುಂಬ ಗಲೀಜಾಗಿರುತ್ತೆ, ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆನ ಅಮ್ಮ ತಾನು ತೊಳಿತೀನಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಬಿಟ್ಕೊಟ್ಟೆ. ಸೊ ಅವರೇ ಪಾತ್ರೆನೆಲ್ಲ ನೀಟಾಗಿ ತೊಳೆದ್ರು. ತುಂಬ ಪಾತ್ರೆ ಆಗಿಬಿಟ್ಟಿತ್ತು, ಜಾರು ಅದು ಇದು ಅಂತ ಹೇಳಿ. ದೋಸೆ ಮಾಡಿದ ದಿನ ಅಂತೂ ತುಂಬಾ ಪಾತ್ರೆ ಆಗಿಬಿಟ್ಟಿರುತ್ತೆ. ಸೊ ಅವರೇ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ತೊಳೆದು ಪಾತ್ರೆ ಸ್ಟ್ಯಾಂಡ್ಗೆಲ್ಲ ಹಾಕ್ತಾಯಿದ್ರು. ಹಾಗೆ ಹೋಗ್ಬಿಟ್ಟಿದ್ರು, ಅಲ್ಲಿ ಕ್ಲೀನೇ ಮಾಡಿರಲಿಲ್ಲ. ಆಮೇಲೆ ನಾನೇ ಬಂದು ಎಲ್ಲ ನೀಟಾಗಿ ವೈಪರಲ್ಲಿ ಕ್ಲೀನ್ ಮಾಡಿ, ವಾಷಿಂಗ್ ಮಿಷಿನ್ದು ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಫಸ್ಟ್ ರೌಂಡ್ ಬಟ್ಟೆ ಹಾಕಿರೋದನ್ನೆಲ್ಲ ಅಮ್ಮ ನೀಟಾಗಿ ತೆಗೆದು ಎಲ್ಲನೂ ಬಕೆಟಿಗೆ ಹಾಕಿ, ಆಮೇಲೆ ಸೆಕೆಂಡ್ ರೌಂಡ್ ಬಟ್ಟೆನೆಲ್ಲ ತಿರ್ಗಾ ಮತ್ತೆ ಮಷೀನಿಗೆಲ್ಲ ಹಾಕಿ ಲಿಕ್ವಿಡೆಲ್ಲ ಹಾಕಿ ಸೆಟ್ ಮಾಡಿಟ್ಟು ಹೋದರು. ಪಪ್ಪಂದೇನು ಸೌಂಡೇ ಇಲ್ವಲ್ಲ, ಎಲ್ಲಿಗೆ ಹೋದ್ರು ಅಂತ ನೋಡ್ತಾ
ಹೋದೆ. ಆವಾಗ ಅವರು ಅವ್ರ ಯೂನಿಫಾರ್ಮ್ನೆಲ್ಲ ಐರನ್ ಮಾಡ್ಕೊತಾ ಇದ್ರು. ಐರನ್ ಮಾಡಿ ಅವ್ರು ರೆಡಿ ಎಲ್ಲ ಆಗಿ ಈಚೆ ಶೂಸ್ ಹಾಕೊಳ್ಳೋಕ್ಕೆ ಹೋಗ್ತಾಯಿದ್ರು. ಆವಾಗ ನಾನು ತಮಾಷೆಯಾಗಿ ಮಾತಾಡ್ತಾ ಹಾಗೆ ಇವತ್ತು ಅಡುಗೆಗೆ ಏನು ಮಾಡಬೇಕು ಅಂತ ಎಲ್ಲ ಸುಮ್ಮನೆ ಕೇಳ್ತಾ ಇದ್ದೆ. ಅವರು ಫಿಶ್ ಮಾಡಬೇಕು ಅಂತ ಹೇಳಿ ಹೊರಟರು. ನಾನು ನನ್ನ ರೂಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅವರಿಗೆ ಆ ಟೇಬಲ್ ಮೇಲೆ ಬಟ್ಟೆ ಐರನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಈಚೆ ರೂಮಲ್ಲಿ ಟೇಬಲ್ ಖಾಲಿ ಇತ್ತು. ಹಾಗಾಗಿ ಲ್ಯಾಪ್ಟಾಪನ್ನು ತಂದು ಅಲ್ಲಿ ಇಟ್ಕೊಂಡೆ. ಆಮೇಲೆ ಫಿಶ್ ಮಾಡೋಕ್ಕೆ ಹೇಳಿದ್ರಲ್ವ ಪಪ್ಪ ಅಂತ ಮೀನನ್ನು ಫ್ರಿಜ್ಜಿಂದ ಈಚೆ ತೆಗೆದಿಡ್ತಾಯಿದ್ವಿ. ಒಂದು ಫ್ರೈ ಮಾಡೋಕ್ಕೆ ಮಸಾಲೆ ಕಲಿಸಿದ್ದು, ಇನ್ನೊಂದು ಖಾಲಿ ಮೀನು ಅಷ್ಟೇ. ಹಾಗೆ ನಾನು ಕೂತ್ಕೊಂಡು ಒಳಗಡೆ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಅಮ್ಮ ಆಲ್ರೆಡಿ ಒಂದು ರೌಂಡ್ ಬಟ್ಟೆನ ಮೇಲಕ್ಕೆ ಹೋಗಿ ಒಣಗಿಸಿಟ್ಟು ಒಣಗಿರೋ ಬಟ್ಟೆನೆಲ್ಲ ಕೆಳಗಡೆ ತಂದಿದ್ರು ಆವಾಗಲೇ. ಹಾಗೆ ಸೆಕೆಂಡ್ ರೌಂಡ್ ಬಟ್ಟೆ ಆಗೋಗಿತ್ತು ಅಂತ ನಾನು ಅದನ್ನೆಲ್ಲ ಬೇಗ ಬೇಗ ಬಕೆಟಿಗೆಲ್ಲ ತೆಗೆದು ಶೇಂಗಾನ ಅಮ್ಮ ಬೇಯಿಸಿದ್ರು ಅಂತ ಹೇಳಿ ನೋಡೋಕ್ಕೆ ಬಂದೆ. ಬಿಸಿ ಬಿಸಿ ಇತ್ತು, ಓಪನ್ ಮಾಡಿ ನೋಡು ಹೇಗಿದೆ ಅಂತ ಹೇಳಿದೆ. ಬಿಸಿ ಇತ್ತು ನಿಜವಾಗ್ಲೂ. ನಾನು ಆಮೇಲೆ ಓಪನ್ ಮಾಡೋಕ್ಕೆ ಹೋದೆ, ಬಟ್ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ, ಎಳೆದಾಗಿತ್ತು. ಆಮೇಲೆ ನಾನು ಬಟ್ಟೆ ಒಣಗ್ಸೋಕ್ಕಂತ ಮೇಲ್ಗಡೆ ಹೋದೆ. ಫಸ್ಟು ಏನೂ ಇರಲಿಲ್ಲ, ನಾರ್ಮಲಾಗೆ ಗಾಳಿ ಬೀಸ್ತಾ ಇತ್ತು. ನಾನು ಹಾಗೆ ಸುಮ್ಮನೆ ಗಾಳಿ ಬೀಸ್ತಾ ಇದೆಯಲ್ಲ, ಸ್ವಲ್ಪ ಇಲ್ಲೇ ಇದ್ದು ಹೋಗೋಣ ಅಂತ ಹೇಳಿ ವೀಡಿಯೋನು ಶೂಟ್ ಮಾಡ್ಕೊಳ್ಳೋಣ, ತಂಪಾಗಿ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಮುಂದುಗಡೆ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಹಿಂದುಗಡೆಯಿಂದ ಸ್ಪೀಡಾಗಿ ಗಾಳಿ ಬಂದು ಬಡಿದ್ಬಿಡ್ತು. ನೀವೇ ನೋಡಿ, ನಾನು ತೋರಿಸ್ತೀನಿ. ಆಮೇಲೆ ಕೆಳಗಡೆ ಬಂದು ಮೀನು ಸಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಕಾಯಿನ ಕೆರೆಸ್ತಾ ಇದ್ದೀನಿ. ಕಾಯೆಲ್ಲ ಕೆರೆಸಿದ್ದೆಲ್ಲ ಆದಮೇಲೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಮ್ಮ ಹಾಕ್ತಾಯಿದ್ದಾರೆ. ಅರ್ಧ ಕಡಿ ಕಾಯಿ ತುರಿ, ಕೊತ್ತಂಬರಿ ಬೀಜ, ಒಣಮೆಣಸು, ಹಾಗೆ ಅದಕ್ಕೆ ಅರಿಶಿನ ಪುಡಿ, ಪೆಪ್ಪರು, ಸೋಂಪು, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇವಿಷ್ಟನ್ನು ಹಾಕಿ ರುಬ್ಬೇಕಿತ್ತು. ಪವರ್ ಇಲ್ಲ ಅಂತ ಹೇಳಿ ದಾಳಿಂಬೆ ತಿನ್ನೋಣ ಅಂತ ದಾಳಿಂಬೆ ಹಣ್ಣನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಆಚೆ ಕಡೆ ಹಸು ನಿಂತಿತ್ತು, ಅದಕ್ಕೆ ರೊಟ್ಟಿ ಕೊಡೋಣ ಅಂತ ಹೇಳಿ ಕರಿತಾ ಇದ್ದೆ ನಾನು. ಹಾಗೆ ಚಿಕ್ಕ ಕರು ಇತ್ತು, ಅದಕ್ಕೆ ದಾಳಿಂಬೆ ಹಣ್ಣನ್ನು ಕೊಡೋಣ ಅಂತ ಎತ್ಕೊಂಡು ಬಂದೆ. ಅದು ತಿಂದೇ ಇಲ್ಲ, ತಿಂದೇ ಇಲ್ಲಪ್ಪ, ಏನೋ ಗೊತ್ತಿಲ್ಲ ನನಗೆ, ತಿಂದಿಲ್ಲ. ದೊಡ್ಡ ಹಸುನೇ ಎಲ್ಲ ತಿಂದುಬಿಡ್ತು. ಅದು ತಿಂದಿದ್ದೆಲ್ಲ ಆದಮೇಲೆ ನಾನು ಮುಟ್ಟಬೇಕು ಅನ್ನಿಸ್ತು, ಮುದ್ದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೈಯನ್ನು ಮುಂದೆ ಮಾಡಿದೆ. ಅದು ಮುಟ್ಸ್ಕೊಂಡಿಲ್ಲ, ಹಿಂದ್ಗಡೆನೇ ಹೋಯಿತು. ಹಾಗೆ ಇನ್ನೊಂದು ಸಲ ನಾನು ಕೈಯನ್ನು ಮುಂದೆ ಮಾಡಿದೆ, ಬಂದರೆ ಮುಟ್ಟೋಣ ಅಂತ ಹೇಳಿ. ಆಮೇಲೆ ಅದೇ ತಾನಾಗೆ ಬಂದು ಮುಟ್ಸ್ಕೊತು ಹಣೆನ. ಎಷ್ಟು ಚೆನ್ನಾಗಿ ಗುಂಡಕ್ಕಿತ್ತು ಅಂತ ಹೇಳಿದರೆ, ಹಣೆ ಮೇಲೆ ಒಂದು ವೈಟ್ ಬೊಟ್ಟಿದೆ, ಅದಕ್ಕೆ ಮುದ್ದಾಗಿ ಕಾಣ್ತಿತ್ತು. ಹಾಗೆ ಪವರ್ ಬಂತು ಅಂತ ಬೇಗ ಮಸಾಲ ರುಬ್ಕೊಂಡೆ ನುಣ್ಣಗೆ. ಆಮೇಲೆ ಇನ್ನು ಮುಂದೆ ಮಾಡಬೇಕು ವೀಡಿಯೋ ಅನ್ನೋಷ್ಟರಲ್ಲಿ ಪವರೇ ಕಟ್ಟೈತೆ, ಬೆಕ್ಕೊಂಡು ಕೂಗ್ತಾ ಇತ್ತು ಈಚೆ ಕಡೆ. ಆಮೇಲೆ ಒಂದು ಪಾತ್ರೆ ಇಟ್ಟು ಈ ಮೀನು ಮಸಾಲೆನೆಲ್ಲ ಆ ಪಾತ್ರೆಗೆ ಹಾಕ್ಕೊಬೇಕು. ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಜಾರನ್ನು, ಆ ನೀರನ್ನು ಅದಕ್ಕೆ ಹಾಕ್ಕೊಬೇಕು. ಹಾಕಿದ ನಂತರ ಮತ್ತೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರು ಅಮ್ಮ. ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ದಪ್ಪನೂ ಇರಬಾರ್ದು, ತುಂಬ ತೀರ ತೆಳ್ಳಗೂ ಇರಬಾರ್ದು. ಸಾರು ಹೇಗಿರಬೇಕು ಅಂತ ಹೇಳಿದರೆ ಅನ್ನದ ಮೇಲೆ ಕೂತ್ಕೊಬೇಕು ಸಾರು, ಆ ರೀತಿ ಇರಬೇಕು. ಹಾಗೆ ಒಂದು ಟೊಮೆಟೊ ಹೋಳು ಥರ ಕಟ್ ಮಾಡಿ ಸಾರಿಗೆ ಹಾಕ್ಕೊಬೇಕು. ಸಾರಿಗೆ ಹಾಕಿದಾದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಒಂದು ಸಲ ತಿರುಗಿಸಿದ್ದೆಲ್ಲ ಆದಮೇಲೆ ಸಾರು ಚೆನ್ನಾಗಿ ಕೊತ ಅಂತ ಕುದಿಬೇಕು. ಕುದ್ಮೇಲೆ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದೊಂದೇ ಮೀನನ್ನು ಹಾಕ್ಕೊಬೇಕು. ಎಲ್ಲ ಕಡೆನೂ ಹಾಕ್ಕೊಬೇಕು, ಒಂದ್ರ ಮೇಲೆ ಒಂದು ಹಾಕ್ಕೊಬಾರ್ದು. ಹಾಗೆ ನೀಟಾಗಿ ಎಲ್ಲ ಮೀನನ್ನು ಹಾಕಿದ ಮೇಲೆ ನೀಟಾಗಿ ಒಂದು ಸಲ ತಿರುಗಿಸ್ಕೊಬೇಕು. ಅದಾದಮೇಲೆ ಮತ್ತೆ ತಿರುಗಿಸ್ಬಾರ್ದು. ಏನಕ್ಕೆ ಅಂದರೆ ಮೀನೆಲ್ಲ ಆಲ್ಮೋಸ್ಟ್ ಬೆಂದೋಗಿರುತ್ತೆ. ನೀವು ಅವಾಗೇನಾದರೂ ತಿರುಗಿಸಿದ್ರೆ ಅದು ಮೀನು ಸಾರಾಗಲ್ಲ, ಮೀನು ಪೈಸಾಗಿಬಿಟ್ಟಿರುತ್ತೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಹಾಗೆ ಇದರಲ್ಲೊಂದು ಚಿಕ್ಕ ಪ್ರೌನ್ಸ್ ಬಂದಿತ್ತು, ಅದನ್ನು ಹಾಕ್ಕೊಂಡೆ.
ಅಮ್ಮ ಆಮೇಲೆ ಟೇಸ್ಟ್ ಮಾಡ್ತಾಯಿದ್ರು ಉಪ್ಪು ಕಡಿಮೆ ಇದೆಯಾ ಏನು ಅಂತ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು. ಉಪ್ಪು ಎಲ್ಲ ಹಾಕಿದ್ದಾದಮೇಲೆ ನೀಟಾಗಿ ಇನ್ನೊಂದು ಸಲ ತಿರುಗಿಸ್ತಾ ಇದ್ದಾರೆ. ಸ್ಲೋ ಆಗಿ ತಿರುಗಿಸ್ಬೇಕು ನೋಡಿ, ಅಮ್ಮ ಹೇಗೆ ತಿರುಗಿಸ್ತಾರೆ ಅದೇ ರೀತಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದಾರೆ. ಇದನ್ನೊಂದು ಹಾಕಿಲ್ಲ ಅಂತ ಹೇಳಿದ್ರೆ ಮೀನು ಸಾರೇ ಅಲ್ಲ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಕೊತ ಅಂತ ಕುದ್ಮೇಲೆ ಸ್ಟವನ್ನು ಆಫ್ ಮಾಡಬೇಕು. ನೆಕ್ಸ್ಟು ನಾನು ಮೀನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ತೆಂಗಿನೆಣ್ಣೆ ಹಾಕಿ ಕರಿಬೇವು ಸೊಪ್ಪನ್ನು ಹಾಗೆ ಮಲಗಿಸಿ ಅದರ ಮೇಲೆ ರವೆ ಹಚ್ಚಿದ ಮೀನು ಫ್ರೈಯನ್ನು ಹಾಕಿದರೆ ಮೀನು ಫ್ರೈನೂ ರೆಡಿ. ಈ ರೀತಿ ಕಾಣ್ತಾ ಇತ್ತು ಮೀನು ಫ್ರೈ ಆದಮೇಲೆ. ಅದಾದಮೇಲೆ ಜೋರು ಮಧ್ಯಾಹ್ನ ಮಲಗೋಣ ಅಂತ ಹೇಳಿ ನಿದ್ದೆ ಅಂತ ಹೋಗಿದ್ದೆ. ಪಾಪ ನಾಯಿ ಎಲ್ಲ ಮಳೆಗೆ ಮೇಲ್ಗಡೆ ಹತ್ತಿ ಬಂದಿತ್ತು. ಕ್ಯಾಂಟೀನ್ ನಮ್ಮದಿದ್ದು ಪೊಲೀಸ್ ಕ್ಯಾಂಟೀನು, ಅಲ್ಲೇ ಮೇಲತ್ತಿ ಮೈಯೆಲ್ಲ ಕೊಡುತ್ತಾ ಇತ್ತು. ನೋಡಿ ಮಳೆ ಎಲ್ಲ ಬಂದರೆ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಅಲ್ವಾ. ಅದೆಷ್ಟೇ ಕಾಸ್ಟ್ಲಿ ಇದ್ರೂ ನಮ್ಮ ಪಪ್ಪ ನನಗೆ ಹಾಗೆ ನಮ್ಮಮ್ಮಂಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಈ ಸಲನೂ ಮಾರ್ಕೆಟಿಂದ 3 kg ಮಾವಿನ ಹಣ್ಣು ತಂದಿದ್ರು. ಸೊ ನೈಟು ಮಾವಿನ ಹಣ್ಣನ್ನು ತಿನ್ನೋದ್ರ ಜೊತೆಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.